ಡಿಸೈನ್ ಮಾಡಿದೀವಿ ಫಾಲ್ ಸೀಲಿಂಗ್ ಹಾಂ ಹಾಂ 18 16 ಹಾಂ ಈಗ ಬನ್ನಿ ತೋರಿಸ್ಕೊಡ್ತೀನಿ. ಅದ್ರದ್ದು ಮೆಜರ್ಮೆಂಟ್ಗಳು ಒಂದು ಸ್ವಲ್ಪ ತೋರಿಸ್ಬಿಟ್ಟು. ಇದು ವಾಲ್ ಇಂದ ಹಾಂ 30 ಇಂಚು ಇದು ಬಿಟ್ಟಿದೀವಿ. 2.5 2.5 ಹಾಂ ಹಾಂ 30 ಇಂಚಸ್. ಇದು ಇಳ್ತಾನ ಇದು? ಇದು ಡೌನ್. ಹಾಂ ಹಾಂ ಸೀಲಿಂಗ್ ಕೆಳಗಡೆ ಬರುತ್ತೆ. ಕೆಳಗಡೆ ಬರುತ್ತೆ. ಇದು ಅಪ್ಪು. ಅಪ್ಪು. ಇದು 2 ಫೀಟ್ ತಗೊಂಡಿದ್ವಿ 2 ಅಡಿಗೆ. 2 ಅಡಿಗೆ ಇದು ಮೇಲೆ ಹೋಗುತ್ತೆ. ಇದು ಮೇಲೆ ಬರುತ್ತೆ. ಹಾಂ ಓಕೆ ಓಕೆ. ಅದಾದ ನೆಕ್ಸ್ಟ್ 8 ಇಂಚ್ 7 ಇಂಚ್ ಬಿಟ್ಟಿದೀವಿ. ಹಾಂ ಇದು ಡೀಪ್ ಆಗುತ್ತೆ. ಡೀಪ್ ಕೆಳಗಡೆ ಇಳಿ. ಕೆಳಗಡೆ ಬೀಮ್ ತರ ಹೋಗುತ್ತೆ. ಇದು ಮತ್ತೆ ಪರ್ಲ ಇನ್ನೊಂದು ಬಿಟ್ಟು ಪರ್ಗೋಲ್ ಅಂತ ಬಿಟ್ಟಿದೀವಿ. ಹಾಂ ಹಾಂ ಇದು ಕೆಳಗಡೆ ಬರುತ್ತೆ. ಓಕೆ ಓಕೆ. ಬೀಮ್ ಲಿಂಕ್ ಆಗುತ್ತೆ ಅದು. ಹಾಂ ಹಾಂ 7 ಇಂಚ್ ಇದೆ. ಓಕೆ. ನೆಕ್ಸ್ಟ್ ಸೆಂಟರ್ಗೆ ಬಿಟ್ಟಿದೀವಿ. ಹಾಂ ಇಲ್ಲಿ ಲೈಟಿಂಗ್ಸ್ ಗಳೆಲ್ಲ ಹಾಕಬಹುದು. ಹೌದು ಝೂಮರು ಎಲ್ಲ 4K. ಹಾಂ ಇದು ಮೆಜರ್ಮೆಂಟ್ ಬಂದು 16 ಇಂಚು. ಹಾಂ 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 16 ಇಂಚು ಉದ್ದ. ಉದ್ದ 4 ಅಡಿ. ಓಕೆ 4 ಅಡಿ. ಇದು ಡೀಪ್ಗೆ ಹಾಂ ಹಾಂ ಕೆಳಗಡೆ ಇಳಿಯುತ್ತೆ. ಹಾಂ ಈ ತರ ಡಿಸೈನ್ ಮತ್ತೆ ಸುತ್ತ 4 ಬಾಕ್ಸ್ ಟೈಪ್ ಅಲ್ಲಿ ಮಾಡಿದೀವಿ. ಹಾಂ ಕೆಳಗಡೆ ಡೀಪ್ ಬರುತ್ತೆ ಅದು ಹಾಂ ಬಾಕ್ಸ್ ಟೈಪ್ ಅಲ್ಲಿ. ಹಾಂ ಲೈಟಿಂಗ್ಸ್ ಎಲ್ಲ ಹಾಕಿದ್ರೆ ನೀಟಾಗಿ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಓಕೆ. ಇದು ನಿಮ್ಗೂ ಅನ್ವಯಿಸುತ್ತೆ. ಯಾವ್ದಾರ ಬಿಲ್ಡಿಂಗ್ ಇದ್ರೆ ಈ ತರ ಮಾಡಿ. ಖಂಡಿತ ಯಾರು ನೋಡೋಂಥವ್ರು ಚೆನ್ನಾಗಿದೆ ಮಾಡಿ ಇದನ್ನ ಮಾಡ್ಕೋಬಹುದು. ಮಾಡಿದೀವಿ ಡಿಸೈನ್ ನ. ಓಕೆ ಚೆನ್ನಾಗಿದೆ, ಮುಂದೆ ಮಾಡಿ. ಇದು ಇದ್ರ ಮೇಲೆ ಬಾರ್ ಬೆಂಡಿಂಗ್ ಆಗುತ್ತಾ? ಬಾರ್ ಬೆಂಡಿಂಗ್ ಆಗುತ್ತೆ. ಓಕೆ. ಯಾವತ್ತು ಬಾರ್ ಬೆಂಡಿಂಗ್ ಕೆಲಸ? ನಾಳೆನಾ? ನಾಳೆಯಿಂದ ಸ್ಟಾರ್ಟ್. ಇದು ನಾಳೆ ಒಂದ್ ಸ್ವಲ್ಪ ಕ್ಯೂರಿಂಗ್ ಆಗಬೇಕು. ನಾಳೆ ಇದರಿಂದ ಸ್ಟಾರ್ಟ್ ಮಾಡ್ತೀವಿ. ಇದ್ರ ಮೇಲೆ ತೊಪ್ಪೆ ಇದು ಮಾಡ್ತೀರಾ? ತೊಪ್ಪೆ ಎಲ್ಲ ಸಾರಿಸಿ ನೀಟಾಗಿ ಇದ್ರ ಮೇಲೆಲ್ಲ ಕಬ್ಬಣ ಕಟ್ಟಿ ರಿಂಗ್ ಹೊಡೆದು ಕಬ್ಬಣ ಕಟ್ಟಿ ನೀಟಾಗಿ ಇದು ಮಾಡ್ತೀವಿ. ಇದು ಸೆಂಟ್ರಿಂಗ್ ಬಿಚ್ಚಿದಾಗ ಇದು ಹೊಂಟೋಗುತ್ತೆ. ಸೆಂಟ್ರಿಂಗ್ ಬಿಚ್ಚಿದಾಗ ಇಟ್ಟಿಗೆಲ್ಲ ಕೆಳಗಡೆ ಬಿದ್ದೋಗುತ್ತೆ. ಓಕೆ. ಆಗ ಇಲ್ಲಿ ಏನ್ ಡಿಸೈನ್ ಬಂದಿದೆ ಅದು ಕೆಳಗಡೆ ಕಾಣಿಸುತ್ತೆ. ಓಕೆ. ಚೆನ್ನಾಗಿದೆ. ಈ ತರ ಮಾಡಿ ಎಲ್ಲ ಬಿಲ್ಡಿಂಗ್ ಅಲ್ಲೂ ಒಂದೊಂದ್ ತರ ಡಿಫ್ರೆಂಟ್ ಮಾಡ್ತೀರಿ. ಮಾಡ್ತಾ ಇರಿ. ಒಂದೊಂದು ಹೊಸದು ಬರ್ತಾ ಇದೆ. ನೀವೇ ಐಡಿಯಾ ಮಾಡ್ಕೊಂಡು ಮಾಡ್ತಾ ಇರ್ತೀರಿ. ಇದು ಎಲ್ಲ ನಮ್ಮ ಐಡಿಯಾನೇ. ಓಕೆ. ತುಂಬಾ ಚೆನ್ನಾಗಿದೆ. ನೋಡಿಲ್ಲ, ಯಾವ ಯೂಟ್ಯೂಬ್ ನೋಡಿಲ್ಲ, ಏನ್ ಮಾಡಿಲ್ಲ. ತುಂಬಾ ಚೆನ್ನಾಗಿದೆ ಮಾಡಿದೀವಿ. ನಿಮ್ಮ ಹೆಸರು?